ಓಕೆ. ಈ ಪ್ರಮಾಣದಲ್ಲಿ ಏರಿಕೆ ಆದ್ರೆ ಜನ ಏನು ಮಾತಾಡ್ಕೊಳ್ತಾರೆ? ಅವ್ರ ಅಭಿಪ್ರಾಯ ಏನು? ಅವ್ರ ಸಮಸ್ಯೆ ಏನು? ಅವ್ರ ಕಷ್ಟ ಏನು? ಇದೇ ಅಲ್ವಾ ಅಲ್ಟಿಮೇಟ್ ಆಗಿ ಮ್ಯಾಟರ್ ಆಗೋದು. ಅದ್ರ ಬಗ್ಗೆಯೂ ಕೂಡ ಜನ ಏನು ಹೇಳಿದ್ದಾರೆ ಅಂತ ಕೇಳೋಣ. ಆಮೇಲೆ ಉಳಿದಿದ್ದು ಮಾತಾಡೋಣ. ಅಲ್ಲ, ಆಗ ಆ ಕಾಲದಲ್ಲಿ 8 ರೂಪಾಯಿ 10 ರೂಪಾಯಿ ಇತ್ತು ಗ್ರಾಮು. ಇವಾಗ ಅಷ್ಟೊಂದಾಗಿದೆ. ಕೊಳ್ಳೆ ಹೊಡೆಯೋರಿಗೆ ಈಸಿ ಆಗಿದೆ. ಯಾರು ಒಡವೆ ಹಾಕಿ ಹೋಗ್ಬಾರ್ದು, ಬೆಳ್ಳಿ ಹಾಕಿ ಹೋಗ್ಬಾರ್ದು. ಸುಮ್ಮನೆ ಆರೋಗ್ಯ ನೋಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮಲ್ಕೋಬೇಕು. ಜಾಸ್ತಿ ಆಗ್ತಾ ಇರೋದು ಜನರಿಗೆ ಒಳ್ಳೇದಾಗ್ತದೆ ಅಂತ ಕೆಟ್ಟದಾಗ್ತಿದೆ. ಕಳ್ತನ ದರೋಡೆ ಮಾಡ್ತಾರೆ, ತಗೊಳಕ್ಕಾಗಲ್ಲ. ಲೇಡೀಸ್ ಯಾರು ಹೋಯ್ತಿರು ಕಿತ್ಕೊಂತಾರೆ. ಏನು ಮಾಡ್ತಾರೆ? ಚಿಂದಂಗಡಿಯವ್ರು ಬದುಕೋತಾರೆ, ಬಡವ್ರ ಬಗ್ರು ಹೋಯ್ತಾರೆ ದೋಬ್ಗೆ. ಅಷ್ಟೇ ಆಗೋದು. ಕೆಲವರು ಕಡಿಮೆ ಆಗ್ಬೇಕಂತ ಇದ್ದಾರೆ. ಕಡಿಮೆ ಆದರೂ ತಗೊಳಕ್ಕಾಗೋ ಮಾಡಲ್ಲ. ಇದು 1 ಲಕ್ಷ ಇರೋದು ಇದ್ಕಿದಂಗೆ 3 ಲಕ್ಷ ಏರಿದೆ ಅಂದರೆ ಎಲ್ಲಿ ಕಮ್ಮಿ ಆಗುತ್ತೆ? ಇನ್ನು ಏರ್ತಾನೆ ಇರುತ್ತೆ ಅದು. ಅವರೇ ಇಟ್ಕೊಂಡು ನೀವು ಅಂಗಡೀಲಿ ಪೂಜೆ ಮಾಡಬೇಕಷ್ಟೇ. ದುಡ್ಡಿರೋರು ತಗೋಬೇಕು, ದುಡ್ಡಿಲ್ದರೆ ನಮ್ಮಂಥ ಬಡವ್ರ ಬಗ್ಗೆ ಏನು ತಗೋತಾರೆ? ಹೊಟ್ಟೆಗೆ ಬಟ್ಟೆಗೆ ಆರೋಗ್ಯ ನೋಡ್ಕೋಬೇಕಷ್ಟೇ. ಅವೆರಡು ನೋಡ್ಕೊಂಡ್ರೆ ಏನು ತಗೊಳ್ಳೋದು ಚಿನ್ನನ? ಚಿನ್ನದ ರೇಟು ಕಡಿಮೆ ಇದ್ದಿದ್ರೆ ಬೆಳ್ಳಿಗೆ ಬೆಲೆ ಇರ್ತಾ ಇರಲಿಲ್ಲ, ಕಮ್ಮಿ ಇರೋದು. ಅಂದರೆ ಮಾಡ್ಕೊಳ್ಳೋರು ಬೆಳ್ಳಿದು. ಈಗ ಚಿನ್ನದ ರೇಟು ಗಗನ ಕೊಟ್ಟೋಗಿರೋದ್ರಿಂದ ಬೆಳ್ಳಿ ಮೇಲೆ ಹೋಗ್ತಾರೆ ಜನ ಎಲ್ಲ. ಅದರಿಂದ ಬೆಳ್ಳಿ ರೇಟು ಜಾಸ್ತಿ ಹೋಗ್ತಾ ಇದೆ. ಈಗ ಬೆಳ್ಳಿ ರೇಟು ಚಿನ್ನದ ರೇಟ್ ಎರಡೂ ಗಗನಕ್ಕೆ ಹೋಗ್ತಾ ಇದ್ದರೆ ತಾಮ್ರಕ್ಕೆ ಬರ್ತಾರೆ. ತಾಮ್ರನೂ ಜೊತೆಲಿ ಎಳ್ಕೊಂಡು ಹೋಗ್ತಾರೆ. ಈಗ ಅವ್ರಿಗೆ ಏನೇನು ಬೇಕೋ ಮೆಟಲ್ ಐಟಮ್ಗಳು ಎಲ್ಲ ಜೊತೆಲಿ ಎಳ್ಕೊಂಡು ಹೋಗ್ತಾರೆ. ಅಷ್ಟೇ ರೇಟು. ಮನುಷ್ಯನ ಬೆಲೆ ಕಡಿಮೆ ಆಗ್ತಾ ಇದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸಿಲ್ವರು, ಬೆಳ್ಳಿ, ಚಿನ್ನ ಅವಕ್ಕೆ ಹೋಗ್ತಾ ಇದೆ. ಇವಾಗ ನಾವು ಕಂಡಂಗೆ ಚಿನ್ನನೂ ಜಾಸ್ತಿ ಆಗ್ತಾಯಿದೆ, ಬೆಳ್ಳಿನೂ ಜಾಸ್ತಿ ಆಗ್ತಾಯಿದೆ. ಅವಾಗೆಲ್ಲ ಒಂದು ಮದುವೆ ಶುಭ ಸಮಾರಂಭ ಆಗಲಿ, ಒಂದು ಗೃಹಪ್ರವೇಶ ಆಗಲಿ, ಯಾವುದಕ್ಕೆ ಆಗಲಿ ಬೆಳ್ಳಿ ಖರೀದಿ ಮಾಡ್ತಿದ್ರು, ಚಿನ್ನ ಖರೀದಿ ಮಾಡ್ತಿದ್ರು. ಏನೋ ಬಡವ್ರಿಗೆ ತಕ್ಕಮಟ್ಟಂಗೆ ಸಿಕ್ತಿತ್ತು. ಇವಾಗ ಯಾವುದೂ ಎಲ್ಲೂ ಸಿಗ್ತಾನೆ ಇಲ್ಲ. ಆ ರೇಂಜಿಗೆ ಹೋಗ್ಬಿಟ್ಟಿದೆ. ಒಬ್ಬ ಆಟೋ ಓಡಿಸೋನಾಗಲಿ, ಒಬ್ಬ ವ್ಯಾಪಾರಿ ಆಗಲಿ, ಒಬ್ಬ ಕೂಲಿ ಕಾರ್ಮಿಕನಾಗಲಿ, ಬೆಳ್ಳಿ ಅಂತ ಅಲ್ಲ, ಮಕ್ಳಿಗೆ ಏನು ತೊಗೊಂಡೋಗಿ ಕೊಡೋಣ ಅಂತಲೇ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ ಇವಾಗ ಪರಿಸ್ಥಿತಿ. ಈ ರೈತ ಹೋಗ್ತಾ ಇದ್ರೆ ಇನ್ನೂ ಏನು ಮಾಡಬೇಕೋ, ಜನಗಳ ಪರಿಸ್ಥಿತಿ ಎಲ್ಲಿಗೆ ಬರುತ್ತೋ ನಮಗೆ ಗೊತ್ತಿಲ್ಲ. ಅದನ್ನು ನೀವೇ ತಿಳಿಸ್ಬೇಕು ನಮಗೆ ಅಷ್ಟೇ. ಮದುವೆ ಆದಮೇಲೆ ಹೆಂಡ್ತಿಗೂ ಬೆಳ್ಳಿ ಜ್ಯುವೆಲ್ಲರಿ ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ, ಮಕ್ಳಿಗೂ ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ, ಎಲ್ಲರಿಗೂ ಕೊಡಿಸ್ಬೇಕು ಅಂತ ಎದೇ ಹೇಳ್ತಾ ಇದ್ದೀನಲ್ಲ. ಈಗ ಈಗಿರೋ ಪರಿಸ್ಥಿತಿಲಿ ಬೆಳ್ಳಿದು ಒಂದು ಬಳೆ ತಂದಾಕಾಗ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿಗಳು. ಈ ಥರ ವಿಕೋಪಕ್ಕೆ ಹೋಗ್ತಾ ಇದ್ರೆ ಇನ್ನು ಎಲ್ಲಿಗೆ ಹೋಗುತ್ತೋ ಪ್ರಪಂಚ ಅನ್ನೋ ನಮಗೆ ಯೋಚನೆಗಳು ಬರ್ತಾ ಇದೆ ಮುಂದಕ್ಕೆ.